ಸೊ ಇದು ಬಂದು ನಮ್ಮ ಗೆಸ್ಟ್ ಏರಿಯಾ ಇದ್ದಂಗೆ. ಸೊ ಆರಾಮಾಗಿ ಯಾರನ್ನೋ ಬರ್ತಾರೆ ಗೆಸ್ಟು ಅಂತಂದರೆ ಫಸ್ಟ್ ಇಲ್ಲಿ ಕೂತ್ಕೊಳ್ತಾರೆ, ಒಂಚೂರು ರಿಫ್ರೆಶ್ಮೆಂಟ್ಸ್ ತೊಗೊಳ್ತಾರೆ, ಆಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ನಾನು ಅವ್ರ ಹತ್ರ ಮಾತಾಡಿ ಒಂಚೂರು ಕನ್ವಿನ್ಸ್ ಮಾಡಿ ಆಮೇಲೆ ನೆಕ್ಸ್ಟು ಸ್ಟುಡಿಯೋ ಒಳಗೆ ಕರ್ಕೊಂಡು ಹೋಗ್ತೀವಿ. ಸ್ಟುಡಿಯೋ ತೋರಿಸ್ತೀನಿ. ಅದಕ್ಕೆ ಮುಂಚೆ ಬನ್ನಿ, ಇಲ್ಲಿ ಇನ್ನೊಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಇದ್ದಾರೆ ನಮ್ಮ NKR TV ಅಂದರೆ. ಇವರು ತುಂಬಾ ಇಂಪಾರ್ಟೆಂಟ್. ಯಾರು? NKR ಶುರುವಾದಾಗಿಂದ ಇವ್ರ ಸಪೋರ್ಟು ತುಂಬಾ ಇತ್ತು, ಇವಾಗಲೂ ಇದೆ, ಮುಂದಕ್ಕೂ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ಪ್ರತಿಯೊಬ್ಬರು ಬಿಲೀವ್ ಮಾಡೋದಿಲ್ಲೇ ಬರ್ತಾರೆ, ನಮಸ್ಕಾರ ಮಾಡ್ಕೊಳ್ತೀವಿ, ಆಮೇಲಿಂದ ಪ್ರತಿಯೊಬ್ಬರು ಅವರ ಕೆಲಸನ ಶುರು ಮಾಡ್ತೀವಿ. ಆಯಿತಾ? ಸೊ ಒಂದ್ಸಲ ನಾವು ನಮಸ್ಕಾರ ಮಾಡಿಕೊಂಡು ದೇವರಿಗೆ ನೆಕ್ಸ್ಟ್ ಇವಾಗ ನೋಡೋಣ ನಮ್ಮ ನ್ಯೂಸ್ ವಿಂಗ್ ಇದು. ಸೊ ಇಲ್ಲಿದ್ದಾರೆ ನಮ್ಮ ಮಂಜುನಾಥ್ ಅವರು, ನಮ್ಮ ಎಡಿಟರು, ಹಾಗೆಯೇ ಸುರಭಿಯವರು ನಮ್ಮ ನ್ಯೂಸ್ ಆ್ಯಂಕರು. ಅವ್ರನ್ನ ಮಾತಾಡ್ಸೋಣ ಈಗ. ಮಂಜುನಾಥ್ ಅವರೇ ನಮಸ್ಕಾರ. ಹೆಡ್ಫೋನ್ ತೆಗೀರಿ, ಪರವಾಗಿಲ್ಲ. ಓಕೆ, ತುಂಬ ಸ್ಟುಡಿಯೋಸ್ ಅಂತ ಗೊತ್ತು ನಮಗೆ. ಸೊ ಮಂಜುನಾಥ್ ಅವರೇ, ಏನು ಸಮಾಚಾರ? ಹೇಳೋದು ಸರ್ ಎಲ್ಲ ನಾನು ಹೇಳ್ಬೇಕಾ? ನೀವು ಹೇಳ್ಬೇಕಪ್ಪ. ಇವತ್ತು ಆ್ಯಕ್ಚುಲಿ ನಮ್ಮ ಜನರಿಗೆ ತಿಳಿಸ್ಕೊಡ್ಬೇಕು ನಮ್ಮ ನ್ಯೂಸ್ ಹೆಂಗೆ ವರ್ಕ್ ಆಗುತ್ತೆ, ಎಷ್ಟು ಕಷ್ಟಪಟ್ಟು ಎಡಿಟಿಂಗ್ ಮಾಡ್ತೀರಾ, ಎಷ್ಟು ಇಷ್ಟಪಟ್ಟು ಮಾಡ್ತೀರಾ, ಅದನ್ನು ಹೇಳ್ಬೇಕು. NKR TV ನಿಮ್ಮ ಮುಂದೆ ಹೊಸದಾಗಿ ಬರ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯ ನಿಮ್ಮ ಬೆಂಬಲ ಸದಾ ನಮ್ಮೊಂದಿಗಿರಲಿ ಅಂತ ಕೇಳ್ಕೊತೀನಿ. ಸ್ಟೇಜ್ ಮೇಲೆ ಮಾತಾಡೋ ಥರ ಹಂಗೆ ಪಟ್ಟಂತ ಡೈಲಾಗ್ ಹೊಡೆದ್ಬಿಟ್ರು. ಸರಿ, ಈಗ ಆ್ಯಂಕರ್ ಇದ್ದಾರೆ, ಇವ್ರು ಜಾಸ್ತಿನೇ ಮಾತಾಡ್ತಾರೆ, ಕಮ್ಮಿ ಮಾತಾಡಿ ಅಂತ ಹೇಳ್ಬೇಕೀಗ. ನೋಡೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ. ಹಿಂಗೆ ನಡೀತಿದೆ ನ್ಯೂಸು? ಸಖತ್ತಾಗಿ ನಡೀತಾ ಇದೆ. ಸಖತ್ತ ನಡೀತದೆ. ಎಲ್ಲ ಬ್ರೇಕಿಂಗ್ ನ್ಯೂಸ್ ಏನೇನಿದೆ ಪ್ರತಿಯೊಂದು ಕೊಡ್ತಿರ್ತಾರೆ, ಅಪ್ ಟು ಡೇಟ್ ಪಟ 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 ಅಂತ ಕೊಡ್ತಿರ್ತಾರೆ ನಮ್ಮ ನ್ಯೂಸಲ್ಲಿ. ಸೊ ನೀವು ಕೂಡ ನೋಡಿರ್ತೀರ, ಇನ್ನೂ ಹೊಸದಾಗಿ ಏನೇನು ಬರ್ತದೆ ಅಪ್ಡೇಟೆಡ್ ಆಗಿ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬ ಚಾನಲ್ಗಳು ಹುಡ್ಕೊಳುತ್ತೆ. ಎಂಟರ್ಟೈನ್ಮೆಂಟ್ ಚಾನಲ್ ಇರ್ಬೋದು, ನ್ಯೂಸ್ ಚಾನಲ್ ಇರ್ಬೋದು, ಬ್ರೇಕಿಂಗ್ ನ್ಯೂಸು, ನಮ್ಮಲ್ಲೇ ಮೊದಲು ಅಂತ ಒಂದಿಷ್ಟು ಚಾನಲ್ಗಳಿದೆ. ಆದರೆ ನಮ್ಮ ಚಾನಲ್ ಕಂಪ್ಲೀಟ್ ಡಿಫ್ರೆಂಟ್. ಯಾಕೆಂದರೆ ಇಲ್ಲಿ ನಮ್ಮ ಕನ್ನಡ ಸಂಸ್ಕೃತಿಯನ್ನು ಎತ್ತಿ ತೋರುವಂತಹ ಎಲ್ಲ ಪ್ರೋಗ್ರಾಮ್ಗಳಿದೆ. ಜ್ಯೋತಿಷ್ಯ ಪ್ರೋಗ್ರಾಮ್ ಇರ್ಬೋದು, ಯೋಗಾಸನ ರಿಲೇಟೆಡ್ ಇರ್ಬೋದು, ದೇವಸ್ಥಾನ ರಿಲೇಟೆಡ್ ಪ್ರೋಗ್ರಾಮ್ ಇರ್ಬೋದು. ಹಾಗೆ ಇದ್ರ ಜೊತೆಗೆ ಜಗತ್ತಿನಲ್ಲಿ ಪ್ರಸ್ತುತ ಏನು ವಿದ್ಯಮಾನ ಆಗ್ತಿದೆ ಅದ್ರ ಬಗ್ಗೆ ಕೂಡ ನಾವು ಮಾಹಿತಿ ಕೊಡ್ತೀವಿ. ಮತ್ತು ಇನ್ನೇನೆಂದರೆ ನಿಮಗೆ ಪ್ರತಿನಿತ್ಯ ಇಲ್ಲಿ ರಸದೌತಣ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾಗಿ ಇದು ನಮ್ಮ ಮೊದಲ ಹೆಜ್ಜೆ. ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ. ಯಾಕೆಂದರೆ ಪ್ರೇಕ್ಷಕರ ಬೆಂಬಲ ತುಂಬ ಮುಖ್ಯ ಆಗುತ್ತೆ. ನಮ್ಮ ಪ್ರಯತ್ನಕ್ಕೆ ಅವ್ರ ಬೆಂಬಲ ತುಂಬ ಮುಖ್ಯ. ಹಾಗಾಗಿ ನಮ್ಮ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀವಿ. ಇವ್ರು ಆ್ಯಕ್ಚುಲಿ ಆನ್ ಕ್ಯಾಮ್ರಾ ಅಲ್ಲ, ಆಫ್ ಕ್ಯಾಮ್ರಾ ಕೂಡ ಹಂಗೆ ಮಾತಾಡ್ತಾರೆ. ನ್ಯೂಸ್ ಓದಂಗೆ ಇರುತ್ತೆ. ಸೊ ನಿಮಗೂ ಅದೇ ಫೀಲ್ ಬಂದಿರುತ್ತೆ ಅಂತ ನಂಗಂತೂ ಗೊತ್ತಿದೆ. ಆ್ಯಕ್ಚುಲಿ ನಾರ್ಮಲ್ ಆಗಿ ಒಂದು ಎಂಟರ್ಟೈನ್ಮೆಂಟ್ ಚಾನಲ್ ಅಂತ ಬಂದಾಗ ಅದರಲ್ಲಿ ನಾವು ನ್ಯೂಸ್ ನೋಡೋದು ತುಂಬ ಕಮ್ಮಿ. ಆದರೆ ನಮ್ಮ ಒಂದು ಎಂಟರ್ಟೈನ್ಮೆಂಟ್ ಚಾನಲಲ್ಲಿ ನ್ಯೂಸ್ ಕೂಡ ಇರುತ್ತೆ. ಅದನ್ನು ಸಿನಿ ನ್ಯೂಸು ಏನು ಸಖತ್ತಾಗಿರುತ್ತೆ ಅಂತಂದರೆ, ಮೇಡಮ್ ಆ್ಯಕ್ಚುಲಿ ಆ್ಯಕ್ಷನ್ ಮಾಡಲೇ ಹೇಳ್ತಿರ್ತಾರೆ. ಸೊ ಸಿನಿಮಾ ನೋಡ್ದಂಗೆ ಇಲ್ಲೂ ಕೂಡ ನ್ಯೂಸ್ ಇರುತ್ತೆ. ಸೊ ಆಲ್ ದ ಬೆಸ್ಟ್. ಮಾಡಿ ಜನರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ಹೇಳಿದ್ರಲ್ಲ. ಓಕೆ, ಸೊ ಇದಾಗಿತ್ತು ನಮ್ಮ ನ್ಯೂಸ್ ವಿಂಗು. ಸೊ ಸಪ್ರೇಟ್ ಆಗಿದೆ, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ, ಇಷ್ಟಪಟ್ಟು ಮಾಡ್ತಾರೆ. ಕಷ್ಟಪಟ್ಟು ಅಂತ ಹೇಳೋಕ್ಕಿಂತ ಎಲ್ಲ ಗೆಸ್ಟ್ಗಳು ಬಂದರೆ, ಸೆಲೆಬ್ರಿಟೀಸು ಬಂದರೆ ಎಲ್ಲಿ ಹೋಗ್ತಾರೆ? ಮೇಯ್ನಾಗಿ ಶೂಟ್ಗೆ ಒಳಗಡೆ ಹೋಗ್ತಾರೆ, ಅದು ಸ್ಟುಡಿಯೋ ಒಳಗಡೆ. ಸೊ ನಾವೀಗ ಸ್ಟುಡಿಯೋ ಒಳಗಡೆ ಹೋಗ್ತಾ ಇದ್ದೀವಿ, ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಹಬ್ಬ ಸ್ಟುಡಿಯೋ ಒಳಗಡೆ ಬಂದ್ರೇ ಒಂಥರ ಖುಷಿ ಗುರು, ಒಂಥರ ತಣ್ಣಗಿರುತ್ತೆ, ಕೂಲಾಗಿರುತ್ತೆ. ಸೊ ಈಗ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಮ್ಮ ಸೀನಿಯರ್ ಮೋಸ್ಟ್ ಕ್ಯಾಮ್ರಾಮನ್. ನೋಡಿ ಆ್ಯಕ್ಚುಲಿ ಎಲ್ಲರೂ ಬ್ಯುಸಿ ಇದ್ದಾರೆ ಗುರು, ಎಷ್ಟು ಬ್ಯುಸಿ. ಸರ್ ನಮಸ್ಕಾರ, ನಿಮಿಷ ಮಾತಾಡ್ಬೋದಾ? ಖಂಡಿತ. ಸೊ ನಮ್ಮ ಸೀನಿಯರ್ ಕ್ಯಾಮ್ರಾಮನ್ನು ಜಗದೀಶ್ ಸರು. ಜಗಣ ಎಷ್ಟು ವರ್ಷ ಇದ್ದೀರಾ? ಇಲ್ಲ, ಇಂಡಸ್ಟ್ರಿ ಇಲ್ಲ. ಇಂಡಸ್ಟ್ರಿಯಲ್ಲಿ ಫಸ್ಟ್ ಅಲ್ಲಿಂದ ಶುರು ಮಾಡೋಣ. ಇಂಡಸ್ಟ್ರಿಯಲ್ಲಿ ಬಂದು ಒಂದು 25 ವರ್ಷ ಆಯಿತು. ಒಂದು 2.5 ವರ್ಷ ಆಯಿತು. ಓಕೆ, ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರಾ? ಎಷ್ಟು ಇಷ್ಟಪಟ್ಟು ಕೆಲಸ ಮಾಡ್ತೀರಾ? ಇಷ್ಟ ಬಿಟ್ಟು ಕೆಲಸ ಮಾಡಿ, ಕಷ್ಟ ಬಿಟ್ಟು ಕೆಲಸ ಮಾಡಿ. ಕರೆಕ್ಟ್. ಆ್ಯಕ್ಚುಲಿ ನಾವೆಲ್ಲರೂ ಎಷ್ಟೇ ಕೆಟ್ಟದಾಗಿದ್ರು ತುಂಬ ಬ್ಯೂಟಿಫುಲ್ ಆಗಿ ಕ್ಯಾಮ್ರಾ ಮುಂದೆ ತೋರಿಸ್ತಾರೆ ನಮ್ಮನ್ನೆಲ್ಲ. ಬ್ಯೂಟಿಫುಲ್ ಆಗಿದ್ದೀರಾ, ಅದಕ್ಕೆ ಕಾಣಿಸ್ತೀರಾ, ನಾನೇನು ತೋರಿಸ ಇಲ್ಲ ಇಲ್ಲ ಆ್ಯಕ್ಚುಲ್ ಆಗಿ. ಸೊ ನಿಮಗೂ ಕ್ರೆಡಿಟ್ ಕೊಡಲೇಬೇಕು ಅದನ್ನು ಆಬ್ವಿಯಸ್ಲಿ. ನೀವು ನೋಡ್ದಂಗೆ ನಮ್ಮ NKR ಹೆಂಗಿತ್ತು, ಈಗ ಹೊಸದಾಗಿ ಯಾವ ರೂಪದಲ್ಲಿ ಬರ್ತಾ ಇದೆ, ಎಷ್ಟು ಖುಷಿಯಿಂದಿದ್ರೆ, ಎಷ್ಟು ಒಂದು ಕ್ಯೂರಿಯಾಸಿಟಿ ಇದೆ ನಿಮಗೆ? ಇಲ್ಲ, ಅದೇ ಮೊದಲು ಒಂದು 2 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಕೆಲಸನ. ಮ್ಯಾನೇಜ್ಮೆಂಟ್ಗಳು ಸ್ವಲ್ಪ ಚೇಂಜ್ ಆಗಿದೆ, ಬಂದವರು ಚೇಂಜ್ ಆಗಿದೆ. ಬಟ್ ಈಗ ಆ್ಯಸ್ ಇಟ್ ಈಸ್ ಏನು ಟೀಮ್ ಬಂದಿದೆ, ಈ ಟೀಮು ಇವಾಗ ಬಂದು ಮಾಡ್ತಾ ಇರೋ ಕೆಲಸಗಳು, ಮಾರ್ಕೆಟಿಂಗ್ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ, ಎಲ್ಲ ಸ್ವಲ್ಪ ಹೊಸದಾಗಿ ಏನೋ ಒಂದು ಪ್ರಯತ್ನ ಮಾಡಿದ್ರೆ ಏನೋ ಒಂದು ಆಗುತ್ತೆ ಅನ್ನೋ ಭರವಸೆ ನಮಗೂ ಈಗ ಇದೆ. ಏನಾದರೂ ಒಂದು ಒಳ್ಳೇದು ಆಗೇ ಆಗುತ್ತೆ, ಆದರೆ ಎಲ್ಲರಿಗೂ